ಸ್ವಯಂವರ ನೆರವೇರಿದ ನಂತರ ಕೃಷ್ಣ ಬಲರಾಮ ಒಡಗೂಡಿ ಪಾಂಡವರಿದ್ದ ಮನೆಗೆ ಬಂದು ನೋಡಿದರು. ಈ ಹಿಂದೆ ಪಾಂಡವರು ಮತ್ತು ಕುಂತಿಯನ್ನು ನೋಡಿರಲಿಲ್ಲ. ಈ ತಾಯಿಯೊಂದಿಗೆ ಇರುವ ಪಾಂಡವರು ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದರು. ಕುಂತಿಗೂ ಯುಧಿಷ್ಠಿರನಿಗೂ ನಮಸ್ಕರಿಸಿದ ಕೃಷ್ಣನು, ಅಮ್ಮ, ನಾನು ವಸುದೇವನ ಮಗ ಕೃಷ್ಣ ಎನ್ನಲು ಅವರೆಲ್ಲರಿಗೂ ರೋಮಾಂಚನವಾಯಿತು. ದ್ರೌಪದಿಯ ರಂಗಪ್ರವೇಶ ಮಹಾನಾಟಕದ ಮೊದಲನೆಯ ಅಂಕವಾದರೆ, ಕೃಷ್ಣ ಪಾಂಡವರ ಮೊದಲನೆಯ ಭೇಟಿಯಾದದ್ದು ಎರಡನೆಯ ಅಂಕವೆನ್ನಬಹುದು. ಆ ಕ್ಷಣದಲ್ಲಿ ಅವರಿಬ್ಬರ ನಡೆದ ಸ್ನೇಹ ಸಂಬಂಧವೂ ಅದ್ವಿತೀಯವಾಗಿದ್ದಿತು. ಬಹುಶಃ ದುರ್ಯೋಧನ ರಾಧೆಯರ ಸ್ನೇಹವನ್ನು ಅದಕ್ಕೆ ಸರಿಸಮವೆನ್ನಬಹುದು. ಬಲರಾಮನು ಕುಂತಿಯನ್ನು ನಮಸ್ಕರಿಸಿ ಭೀಮನನ್ನು ಆಲಿಂಗಿಸಿಕೊಂಡನು. ಕೃಷ್ಣನು ನಕ್ಕು, ಬೆಂಕಿಯನ್ನು ಎಂದಾದರೂ ಮುಚ್ಚಿಡಲಾದೀತೆ ಎಂದನು. ನನಗೆ ಪಾಂಡವರನ್ನು ತೋರಿಸಿಕೊಟ್ಟಿತ್ತು ಅತ್ತೆ, ಅದಕ್ಕೆ ನಿನ್ನನ್ನು ನೋಡಲು ಬಂದೆ. ನೀವು ಅರಗಿನ ಮನೆಯಿಂದ ಪಾರಾದುದು ಎಲ್ಲ ವಿಷಯವೂ ನನಗೆ ತಿಳಿದಿದೆ. ನೀವು ಇನ್ನೂ ಸ್ವಲ್ಪ ದಿವಸಗಳ ಕಾಲ ಎಚ್ಚರ ವಹಿಸಬೇಕು ಎಂದು ಹೇಳಿ ಹೋದರು. ಆದರೆ ಇಲ್ಲಿ ದೃಪದನ ದುಃಖ ಹೇಳತಿರಲಾಗದು. ದೃಪದನು, ಅಯ್ಯೋ, ನಾನು ಏನು ಮಾಡಿದೆ? ವಿಧಿಯನ್ನು ವಂಚಿಸಕೂಡದು ಎಂದುಕೊಂಡೆ. ನನ್ನ ಮಗುವನ್ನು ಅರ್ಜುನನಲ್ಲದೆ ಬೇರೆ ಯಾರೂ ಗೆಲ್ಲಲಾರರು ಎಂದು ನಂಬಿದ್ದೆ. ವರವನ್ನು ಏರ್ಪಡಿಸಿದ್ದೇ ಅರ್ಜುನನ ಬರುವಿಕೆಗಾಗಿ ಕಾಯಬೇಕಿತ್ತು. ಈ ಅಪಮಾನವನ್ನು ಸಹಿಸಿ ಹೇಗೆ ಬದುಕುವೆನು ಎಂದು ವಿಧವಾಗಿ ವಿಲಾಪಿಸಿದನು. ದೃಷ್ಟದ್ಯುಮ್ನನು, ಅಪ್ಪ, ದುಃಖಿಸಬೇಡ. ಏನೋ ಮಹತ್ತಾದುದು ಸಂಭವಿಸಿದೆ. ಅದನ್ನು ಹೀಗೆಂದು ಹೇಳಲಾರೆ. ನಾನು ಈ ಬ್ರಾಹ್ಮಣರನ್ನು ಹಿಂಬಾಲಿಸಿ ಅವರು ಯಾರೆಂದು ಕಂಡುಹಿಡಿಯುತ್ತೇನೆ. ನನ್ನ ತಂಗಿ ಸುಖವಾಗಿರುವಳು ಎಂಬ ನಂಬಿಕೆ ನನಗಿದೆ. ದೂರದಿಂದ ಪಾಂಡವರನ್ನು ಹಿಂಬಾಲಿಸಿ ಯಾರಿಗೂ ಕಾಣದೆ ಹೊಂಚಿ ನಿಂತು ಒಳಗಿನ ಸಂಭಾಷಣೆಯನ್ನು ಕೇಳುತ್ತಿದ್ದನು. ಸಂಜೆಯಾಗುತ್ತಲೇ ಪಾಂಡವರು ಭಿಕ್ಷೆಗಾಗಿ ಹೊರಕ್ಕೆ ಬಂದರು. ದೊರಕಿದ ಭಿಕ್ಷೆಯನ್ನು ಅಮ್ಮನ ಮುಂದೆ ಇಟ್ಟರು. ಅವಳು ದ್ರೌಪದಿಗೆ ಹಸಿದು ಬರುವ ಬ್ರಾಹ್ಮಣರಿಗೆಂದು ಸ್ವಲ್ಪವನ್ನು ತೆಗೆದಿಟ್ಟು, ಉಳಿದದ್ದನ್ನು 2 ಭಾಗ ಮಾಡು. 1 ಭಾಗ ಭೀಮನಿಗೆ ಕೊಟ್ಟು ಇನ್ನೊಂದು ಭಾಗ ಎಲ್ಲರಿಗೂ ಹಂಚು ಎಂದು ಹೇಳಿದಳು. ದ್ರೌಪದಿ ಹಾಗೇ ಮಾಡಿದಳು ಮತ್ತು ಭಿಕ್ಷಾನ್ನವನ್ನು ತಿನ್ನುತ್ತಿದ್ದರೂ ಸಂತೋಷದಿಂದ ಇದ್ದಳು. ಪಾಂಡವರು ಯಾವಾಗಲೂ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತನಾಡುವುದನ್ನು ನೋಡಿದ ದೃಷ್ಟದ್ಯುಮ್ನನಿಗೆ ಇವರು ಬ್ರಾಹ್ಮಣರಲ್ಲ ಎಂದು ಗೊತ್ತಾಯಿತು. ಊಟ ಆದ ಮೇಲೆ ಪಾಂಡವರ ತಲೆಯ ಹತ್ತಿರ ತಾಯಿ, ಕಾಲುಗಳ ಹತ್ತಿರ ದ್ರೌಪದಿ ಮಲಗಿದಳು. ಹಾಗೆ ದೃಷ್ಟದ್ಯುಮ್ನ ಅರಮನೆಗೆ ಹೋಗಿ ತಂದೆಯಾದ ದೃಪದನಿಗೆ ನಡೆದ ಸಂಭಾಷಣೆಗಳನ್ನೆಲ್ಲ ಹೇಳಿ, ಹಾಗೂ ಇವರು ಪಾಂಡವರೇ ಇರಬಹುದು ಮತ್ತು ಲಕ್ಷ್ಯವನ್ನು ಭೇದಿಸಿದವನು ಅರ್ಜುನನೇ ಹೊರತು ಇನ್ಯಾರೂ ಅಲ್ಲ ಅಂತ ತಂದೆಯ ಮನದಟ್ಟಾಗುವಂತೆ ಹೇಳಿದನು. ನಂತರ ಅರಮನೆಯಿಂದ ಪಾಂಡವರ ಮನೆಗೆ ಪುರೋಹಿತರ ಮೂಲಕ ಫಲ ತಾಂಬೂಲ ಉಡುಗೊರೆಗಳನ್ನು ಕಳುಹಿಸಿ ವಿವಾಹಕ್ಕೆ ಏರ್ಪಾಟುಗಳಾಗಿವೆ ಎಂದು ಎಲ್ಲರೂ ದ್ರೌಪದಿಯೊಂದಿಗೆ ಬರಬೇಕು ಎಂದು ಆಹ್ವಾನವಿತ್ತನು. ಆ ತೇಜಸ್ವಿ ತರುಣ ಬ್ರಾಹ್ಮಣನು ಅರ್ಜುನನಾಗಿ ಇರಲೆಂದು ಹೃದಯವೂ ಹಂಬಲಿಸುತ್ತಿತ್ತು. ಪಾಂಡವರು ಕುಂತಿ ದ್ರೌಪದಿಯೊಂದಿಗೆ ಅರಮನೆಗೆ ಬಂದರು. ಸಿರಿವಂತಿಕೆ ಉಪಚಾರಗಳನ್ನು ಗಮನಿಸದೆ ಶಸ್ತ್ರಾಸ್ತ್ರಗಳಿಟ್ಟಿರುವಲ್ಲಿ ಕುತೂಹಲದಿಂದ ನೋಡುತ್ತಾ ಚಿರತೆಗಳು ನಡೆಯುವಂತೆ ನಡೆಯುತ್ತಿದ್ದ ಅವರನ್ನು ಕುರಿತು ರಾಜನು, ವೀರರೇ, ನೀವು ಯಾರೆಂಬುದನ್ನು ದಯವಿಟ್ಟು ತಿಳಿಯಪಡಿಸಿ ಎಂದು ವಿನೀತವಾಗಿ ಕೇಳಿಕೊಂಡನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.